ಮಾಡೋದು ನಿಲ್ಸಾಕಿ ಈ ಥರ ಮಾಡ್ತಾಯಿದ್ದಾರೆ ಅಣ್ಣ. ಏನೋ ಒಂದು ನೀನಿದು ಈ ರೋಡು ಸುತ್ತು ಪ್ರದರ್ಶನ ಹಾಕೋಕ್ಕೆ ನಿನ್ನ ಕೈಯಲ್ಲಿಂದ ನಮಗೊಂದು ಸಹಾಯ ಬೇಕಣ್ಣ ಅಂತ ಮಾಡಿದ ತಕ್ಷಣ ಅವರು ಮಾಡಿಕೊಟ್ರು. ಎಷ್ಟು ದಿನದಲ್ಲಿ ಮಾಡಿಕೊಟ್ರು? ಒಂದು ವಾರದಲ್ಲಿ ಮಾಡಿಕೊಟ್ರು. ಐಮ್ಯಾಕ್ಸ್ ಕೇಳಿದೆ, ಅಣ್ಣ ಐಮ್ಯಾಕ್ಸ್ ಇಲ್ಲ, ರಾತ್ರಿ ಆದರೆ ಕತ್ಲು, ಯಾರಂದರೆ ಅವ್ರು ಬರ್ತಾಯಿರ್ತಾರಣ್ಣ. ಆ ತಾಯಿಗೆ ಕೈ ಮುಗ್ದೋಗೋಕ್ಕೆ ಬರ್ತಾಯಿದ್ರು ಪಾಪ, ಇದು ಬೆಳಕಿರಲ್ಲಣ್ಣ ಅಂದಿದ್ದಕ್ಕೆ ಐಮ್ಯಾಕ್ಸ್ ಲೈಟ್ ಹಾಕ್ಸ್ಕೊಟ್ರು. ಇವಾಗವರೆಗೂ ಮೀಟಿಂಗ್ ಮಾಡಿದ್ದೆ ಲೀಡ್ರುಗಳು ಪ್ರತಿಯೊಂದು, ಕಾಂಗ್ರೆಸ್ ಅವರಾಗಿರ್ಬೋದು, ಬಿ ಜೆ ಪಿ ಅವರಾಗಿರ್ಬೋದು, ಎಲ್ಲರೂ ಬಂದು ಮಾಡಿದ್ದೆ. ಯಾರಿಗೂ ಕಣ್ಣಿಗೆ ಬೀಳಲಿಲ್ಲ ಈ ತಾಯಿಯ ಇದು. ಆತನಿಗೆ ಈ ತಾಯಿ ಆಶೀರ್ವಾದ ಇದ್ದೇ ಇರುತ್ತೆ. ಆತನ ಮಿನಿಸ್ಟ್ರು ಮುಂದಿನ ದಿನಗಳಲ್ಲಿ ಮಿನಿಸ್ಟ್ರ್ ಆಗೇ ಆಗ್ತಾನೆ. ಆತನಿಗೆ ಈ ತಾಯಿ ಪಿಳ್ಯಕಮ್ಮ ಅಂದರೆ ಅಷ್ಟು ಆಶೀರ್ವಾದ ಆತನ ಮೇಲೆ ಇರಬೇಕು ಅಂತ ನಾವು ಎರಡು ಮಾತನ್ನ ಹೇಳ್ತಾ ಮುಗಿಸ್ತಾ ಇದ್ದೀವಿ. ಇದಕ್ಕೆ ಮುಂಚೆ ಯಾರು ಮಾಡೇ ಇಲ್ವಾ? ಇಲ್ಲ, ಯಾರೂ ಮಾಡೇ ಇಲ್ಲ ಸರ್ ಇದಕ್ಕೆ ಮುಂಚೆ. ಇವಾಗವರೆಗೂ ಇದರೆಲ್ಲ ಒಂದು ಕೆಲಸ ಆಗಿದೆ ಅಂದರೆ ಎಮ್ ಎಲ್ ಎ ಕಡೆಯಿಂದನೇ ಆಗಿದ್ದರೆ ತೋರಿಸ್ಬೋದಲ್ಲ. ಅವ್ರು ಬಂದು ಏನು ಮಾಡಿದ್ದಾರೆ? ಬಂದಿದ್ದೆ, ಮೀಟಿಂಗ್ ಮಾಡಿದ್ದೆ, ಪ್ರತಿಯೊಂದು ಲೀಡ್ರು, ಪ್ರತಿಯೊಂದು ಪಕ್ಷದವರು ಮಾಡಿದ್ದೆ. ಇವಾಗ ಪ್ರದೀಪಣ್ಣ ಗುರ್ಸ್ಕೊಂಡು ನಾವು ಹೋಗಿ ಕೇಳಿದ್ರೆ ಲೀಡ್ರುಗಳು ಎಲ್ಲರೂ ಮಾಡ್ತಾರೆ. ಯಾರೂ ಕೇಳಿಲ್ಲ ಲೀಡ್ರುಗಳು, ಊರಲ್ಲಿರೋ ಎಲ್ಲ ಲೀಡ್ರುಗಳು ಯಾರೂ ಕೇಳಿಲ್ಲ. ಆ ತಾಯಿ ಆಶೀರ್ವಾದ ಇದ್ದೇ ಇರುತ್ತೆ, ಆ ಪಿಳ್ಯಕಮ್ಮನ ಆಶೀರ್ವಾದ ಇದ್ದೇ ಇರುತ್ತೆ. ಎಂಟರ್ ನಮ್ಮ ಹೋಬಳಿಗೆ ಕರಗ ಅಂದರೆ ಆಗೋದಿಲ್ಲೇ ಪ್ರಸಿದ್ಧ ಪಿಳ್ಯಕಮ್ಮ ಅಂದರೆ 3,000 to 4,000 ಜನ ಬಂದು ಸೇರ್ತಾರೆ ಒನ್ಕೆ ಕರಗ ಆಗಿದ್ರೆ. ಜಾತ್ರೆ 3 ವರ್ಷದಿಂದ ಜಾತ್ರೆ ಮಾಡ್ತಾಯಿದ್ದಾರೆ. ಯಾರಿಗೆ ಹೆಸರು? ಕೆಲಸ ಮಾಡಿರೋರಿಗೆ ಹೆಸರು, ಕೆಲಸ ಮಾಡ್ದಿರೋರಿಗೆ ಹೆಸರು. ಮೊನ್ನೆ ಎಲ್ಲನೂ ಮೀಟಿಂಗ್ ಮಾಡಿದ್ರು, ಏನು ಪ್ರಯೋಜನ? 100 ಮೀಟಿಂಗ್ ಮಾಡ್ತಾರೆ. ಇಲ್ಲಿ ಬಂದರೆ ಅರ್ಧ ಗಂಟೆ, ಎಂಥ ವ್ಯಕ್ತಿ ಬಂದ್ರೂ ಒಂದು ಅರ್ಧ ಗಂಟೆ ಕುತ್ಕೊಂಡು ಹೋಗೋ ಜಾಗ ಇದು. ಇನ್ನು ನಾನು ನಮ್ಮೂರು, ನಮ್ಮ ಗ್ರಾಮ ದೇವತೆ ಅಂತ ಎಲ್ಲರೂ ಆ ತಾಯಿಗೆ, ಆ ತಾಯಿ ಆಶೀರ್ವಾದ ಬೇಕು ಅಂದರೆ ಕೆಲಸ ಮಾಡಬೇಕು. ಎಮ್ ಎಲ್ ಎ ಅವ್ರಿಗೆ ಇದ್ರ ದೇವರು ತಾಯಿ ಆಶೀರ್ವಾದ ಇದೆಯಾ? 100% ಇದೆ ಸರ್. ಅವ್ರು ಕೆಲಸ ಮಾಡಿದ್ದಾರೆ ಸರ್. ಇನ್ನೂ ಕೇಳಿದ್ದೀನಿ, ಅಣ್ಣ ಈ ಥರ ಎಲ್ಲ ಗೇಟು ಇನ್ನೂ ಎಲ್ಲ ಮಾಡ್ಕೊಡ್ಬೇಕಣ್ಣ ನೀವು ಅಂತ ಕೇಳಿದ್ದೀನಿ. ಎಂಟೈರ್ ಚಿಕ್ಕಬಳ್ಳಾಪುರಕ್ಕೆ ಅವರು ಎಮ್ ಎಲ್ ಎ, ನಮ್ಮೊಬ್ಬರಿಗೆ ಎಲ್ಲ ಎಮ್ ಎಲ್ ಎ. ಪ್ರತಿಯೊಂದು ಲೀಡ್ರದ್ದು ಅವ್ರು ಕೆಲಸ ಮಾಡಬೇಕು. ಅದರಲ್ಲಿ ನಮಗೂ ಅವ್ರದ್ದಾದಷ್ಟು ನಮಗೂ ಮಾಡಿಕೊಟ್ಟಿದ್ದಾರೆ, ಅನುದಾನ ಹಾಕ್ಕೊಟ್ಟು ಮಾಡಿಕೊಟ್ಟಿದ್ದಾರೆ. ಎಂಟೈರ್ ಚಿಕ್ಕಬಳ್ಳಾಪುರಕ್ಕೆ ಅವ್ರು ಎಮ್ ಎಲ್ ಎ. ತಾಲೂಕೆಲ್ಲ ಕೆಲಸ ನೋಡ್ಬೇಕು. ನಮ್ಮೊಬ್ಬರಿಗೆ ಎಲ್ಲ ಮಂಚೇನಹಳ್ಳಿಗೆ ಅಲ್ಲ ಎಮ್ ಎಲ್ ಎ ಅವರು, ಎಂಟೈರ್ ತಾಲೂಕು ಎಮ್ ಎಲ್ ಎ. ಅದರಲ್ಲಿ ನಮಗೂ ಅನುದಾನ ಹಾಕ್ಕೊಟ್ಟು ನಮ್ಮ ಕೆಲಸ ಮಾಡಬೇಕು. ನಮ್ಮ ಕೈಯಲ್ಲಿಂದ ಕೆಲಸ ಮಾಡಿಸಿದ್ದಾರೆ. ನಾವು ನಿಕ್ಕರ್ ಹಾಕ್ಕೊಂಡು ಇಲ್ಲಿಗೆ ಬರ್ತಾಯಿದ್ವಿ ಕರಗ ನೋಡೋಕ್ಕೆ. ಇವತ್ತು ಪ್ಯಾಂಟ್ ಹಾಕ್ಕೊಂಡು ಕೆಲಸ ಮಾಡಿದ್ದೀವಿ. ಇದಕ್ಕೆ ಕಾರಣ ಯಾರು? ಕೆಲಸ ಮಾಡಿ ಪ್ರದೀಪ್ ಈಶ್ವರ್ ಸರ್, ನಮ್ಮ ಎಮ್ ಎಲ್ ಎ. ನಾವು ಗೌರವದಿಂದ ಹೇಳ್ತೀವಿ. ಏನು ಹೇಳ್ತೀರಾ ಅವ್ರಿಗೆ? ಅಂದರೆ ಇವಾಗ ಇದೆಲ್ಲ ಅನುಕೂಲ ಆಗಿದೆ ಅಲ್ಲ ಇವಾಗ? ಅವರು ಇನ್ನೂ ಹೇಳಿದ್ದಾರೆ ಸರ್, ಇವಾಗ ಇನ್ನೂ 15 ಕೋಟಿ ಆಗಿದೆ. ಈ ನಾಗೇನಹಳ್ಳಿಯಿಂದ ಇದು ನಾಗೇನಹಳ್ಳಿಯಿಂದ ಮಾವಿನಕಾಯಿ ರೋಡು, ಅರಸಾಲ್ ಬಂಡೆ, ಇಲ್ಲಿ ಹನುಮಂತಪುರ ರೋಡ್ ಆಗಿದೆ. ಎಲ್ಲ ಇನ್ನೆಷ್ಟು ಅಲ್ಲ, 1 ತಿಂಗಳು 1.5 ತಿಂಗಳಲ್ಲಿ ಗುದ್ಲಿ ಪೂಜೆ ಮಾಡ್ತಾರೆ. ಇನ್ನು ಹೇಳ್ತಾರೆ ಅವರು, ಮೊನ್ನೆ ಎಲ್ಲೋ 5 ಲಕ್ಷ ಕೆಲಸ ಮಾಡ್ತಾರೆ, ಬೋರ್ಡುಗಳು ಹಾಕ್ಸ್ಕೊತಾರೆ ಅಂತ. ಹೋಗೋಣ ಇವಾಗ ಯಾವುದಕ್ಕೆ? ಅದೇ ಗೋಪಕ್ಕೆ ಕಟೌಟ್, ಉದ್ದುದ್ದ ಕಟೌಟ್ ಹಾಕ್ಸ್ಕೊಂಡಿದ್ದಾರೆ. ಅದಕ್ಕೇನಂತಾರೆ? ಮತ್ತು ಸಮಯ ನೀವು ಮಾಡಬೇಕಾಗಿ ಸಮಯ, ನೀವು ಕೆಲಸ ಯಾಕೆ ಬಿಟ್ಟು ಹೋಗ್ರಿ ಸಮಯ? ನೀವು ಬಿಟ್ಟೋಗಿರೋ ಕೆಲಸ ಮಾಡ್ತಾಯಿದ್ದಾರೆ. ನೀವು ಅಭಿವೃದ್ಧಿ ಎಲ್ಲ ಮಾಡಿದರೆ ನೀವು ಇವತ್ತೇನಕ್ಕೆ ಬಿಟ್ಟು ಹೋಗ್ತಾಯಿದ್ರು? ನೀವು ಬಿಟ್ಟೋಗಿರೋದಕ್ಕೆ ಅವ್ರು ಮಾಡ್ತಾಯಿದ್ದಾರೆ ಕೆಲಸ. ನೀವು ಇದು ಮಾಡಬೇಕು. ಅದು ಬಿಟ್ಬಿಟ್ಟು ನೀವು 5 ಲಕ್ಷ 10 ಲಕ್ಷ ಕೋಟಿ ಅಂತ ಅಲ್ಲೋದಲ್ಲ. ಕೋಟಿಗಳು ಮಾಡಿರ್ಬೋದು ನೀವು. ಅದೇ 5 ಲಕ್ಷ ಕೆಲಸ ನಮ್ಮ ಎಮ್ ಎಲ್ ಎ ಗುರುಸು ಮಾಡ್ತಾಯಿದ್ದಾರೆ. ಈಗ ಅಭಿವೃದ್ಧಿನೇ ಆಗಿಲ್ಲ ಮಂಚೇನಹಳ್ಳಿ ಅಂದರೆ ಅಂತ ಹೇಳ್ತಾರೆ ಸರ್. ಇಲ್ಲಿ ನಾನು ನಿಂತ್ಕೊಂಡಿರೋ ಜಾಗದಲ್ಲಿ ಯಾರಿಗನ್ನ ಕೇಳಿ ಸರ್, ಇಲ್ಲಿ ಅಭಿವೃದ್ಧಿ ಯಾವ ಟೈಮಲ್ಲಿ ಆಗಿದೆ ಅನ್ನೋದು ಹೇಳ್ತಾರೆ ಸರ್. ಒಂದು 15 ದಿನ ಆಯಿತು ಸರ್ ಲೈಟ್ ಹಾಕಿ, ಮತ್ತು ಯಾಕೆ ಅಭಿವೃದ್ಧಿ ಆಗಿಲ್ಲ ಸರ್? ಅವರು ಬಿಟ್ಟೋಗಿರೋದಲ್ವೇ ಸರ್ ಇವಾಗ ಮಾಡ್ತಾ ಇರೋದು? ಈಗ ಪ್ರದೀಪ್ ಈಶ್ವರ್ ಅವರು ಅಭಿವೃದ್ಧಿ ಕೆಲಸ ಮಾಡ್ತಾರೆ ಸರ್. ಪ್ರದೀಪ್ ಈಶ್ವರ್ ಅವರು ಇವತ್ತವರೆಗೂ ಬಂದು ಇಲ್ಲಿ ಕುತ್ಕೊಂಡು ಒಂದು ಮೀಟಿಂಗ್ ಮಾಡಿಲ್ಲ. ನಾವು ಕೇಳಿದ್ದಕ್ಕೆ ಹಾಕ್ಕೊಟ್ಟಿದ್ದಾರೆ ಅವರು ಕೆಲಸ.